ಹಸುವಿನ ಕೆಚ್ಚಲನ್ನ ಕೊಯ್ದ ಪ್ರಕರಣ ಪವರ್ಫುಲ್ ವರದಿ. ಇಡೀ ರಾಜ್ಯಾದ್ಯಂತ ನಮ್ಮ ವರದಿಯ ಸೌಂಡ್ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಈ ವರದಿಗೆ ಜನರಿಂದ ಸಿಕ್ಕಾಪಟ್ಟೆ ಆಕ್ರೋಶ ಹೊರಹಾಕ್ತಾ ಇದೆ. ಕಟುಕನ ಅಟ್ಟಹಾಸವನ್ನ ಕಂಡು ಆ ಅಟ್ಟಹಾಸಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿಗಳು ಒಂದಷ್ಟು ಜನರನ್ನ ಮಾತನಾಡಿಸಿದ್ದಾರೆ. ಮೊದಲಿಗೆ ನಮ್ಮ ಪ್ರತಿನಿಧಿ ಶಶಿಧರ್ ಒಂದಷ್ಟು ಜನರನ್ನ ಮಾತನಾಡಿಸಿದ್ದಾರೆ. ಅದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ವರ್ಷದ ಮೊದಲನೇ ಹಬ್ಬ ಅಂತಂದ್ರೆ ಅದು ಸಂಕ್ರಾಂತಿ ಹಬ್ಬ ಅಂತ ಕೂಡ ಹೇಳ್ಬೋದು. ಯಾಕಂತಂದ್ರೆ ಹಿಂದೂಗಳು ಅತ್ಯಂತ ಅದ್ದೂರಿಯಾಗಿ ಆಚರಣೆಯನ್ನು ಮಾಡ್ತಾರೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದಲ್ಲ ಒಂದು ಪ್ರಾಣಿ ಇರುತ್ತೆ. ಆ ಪ್ರಾಣಿಗಳಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ಗೋಮಾತೆಗೆ ಮೀಸಲಾಗಿಟ್ಟಂತ ಹಬ್ಬ. ಸಂಜೆ ಆದ್ರೆ ಸಾಕು ಎಲ್ಲಾ ಕಡೆನೂ ಕೂಡ ಅದಕ್ಕೆ ಇಷ್ಟವಾದಂತ ತಿಂಡಿ ತಿನಿಸುಗಳನ್ನು ಕೂಡ ಹಸುಗಳನ್ನು ಕೊಡ್ತಾರೆ. ಅದ್ರ ಜೊತೆ ಸಿಂಗಾರವನ್ನು ಕೂಡ ಮಾಡ್ತಾರೆ, ಮತ್ತೆ ಕಿಚ್ಚಾಯಿಸ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಏನು ಎಳ್ಳು, ಬೆಲ್ಲ, ಉರಿಗಡಲೆ, ಕೊಬ್ಬರಿ ಎಲ್ಲವನ್ನು ಕೂಡ ಹಂಚಿ ಸಿಹಿಯನ್ನ ಹಂಚುವ ಮುಖಾಂತರ ವರ್ಷದ ಮೊದಲ ಹಬ್ಬವನ್ನ ಸ್ವಾಗತನ ಮಾಡ್ಕೊಡ್ತಾರೆ. ಆದ್ರೆ ಇವತ್ತು ಬೆಂಗಳೂರಿನಲ್ಲೂ ಕೂಡ ಅದೇ ರೀತಿಯಲ್ಲಿ ಕೂಡ ಎಲ್ಲಾ ಕಡೆನೂ ಕೂಡ ಹಬ್ಬದ ವಾತಾವರಣ ಕೂಡ ನೋಡ್ತಾ ಇರ್ಬೋದು. ಬೆಂಗಳೂರಿನ ಶ್ರೀರಾಮ ಮಂದಿರ ಅಂದ್ರೆ ಸಾಕು, ಎಲ್ರು ಕೂಡ ಸಾಕಷ್ಟು ಬೆಂಗಳೂರಿನ ಒಂದು ಹಾಟ್ ಸ್ಪಾಟ್. ಎಲ್ಲಾ ಕಡೆನೂ ಕೂಡ ಭಾರಿ ಫೇಮಸ್. ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಬರ್ತಾರೆ. ಒಂದಷ್ಟು ಜನ ಇಲ್ಲಿನ ನಾಗರಿಕರು ಕೂಡ ಬರ್ತಾರೆ. ರಾಮನ ದರ್ಶನವನ್ನು ಕೂಡ ಮಾಡ್ತಾರೆ. ಅಯೋಧ್ಯೆಯಲ್ಲಿ ಯಾವ ರೀತಿಯಾಗಿ ಪ್ರಸಿದ್ಧವಾದಂತ ರಾಮ ಮಂದಿರ ನಿರ್ಮಾಣ ಆಯ್ತು, ಅದಾದ ನಂತರ ಇಲ್ಲಿ ಕೂಡ ದೊಡ್ಡದಾದಂತ ರಾಮ ಮತ್ತೆ ರಾಮನ ಭಕ್ತ ಹನುಮಂತನ ವಿಗ್ರಹ. ಇಲ್ಲಿ ಒಂದಷ್ಟು ಜನ ಎಲ್ಲರೂ ಕೂಡ ಎಲ್ಲಾ ಕಡೆನೂ ಕೂಡ ಬರ್ತಾರೆ. ಹಬ್ಬ ಇರೋದ್ರಿಂದ ವಿಶೇಷವಾಗಿ ಎಲ್ಲಾ ಕಡೆನೂ ಕೂಡ ಪೂಜೆಗಳನ್ನು ಕೂಡ ಮಾಡ್ತಾರೆ. ಒಂದಷ್ಟು ಜನ ದೇವಸ್ಥಾನಕ್ಕೆ ಕೂಡ ಹೋಗ್ತಾರೆ. ಅದರಲ್ಲೂ ಬೆಂಗಳೂರಲ್ಲಿ ಗವಿ ಗಂಗಾಧರ ದೇವಸ್ಥಾನ ಅಂತಂದ್ರೆ ಸಾಕಷ್ಟು ಪ್ರಸಿದ್ಧಿ. ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಸಂಕ್ರಾಂತಿಯ ಹಬ್ಬದ ಸಡಗರ ಇದೆ ಅಂತ ನಾನು ಒಂದಷ್ಟು ಜನ ಹಿರಿಯ ನಾಗರಿಕರು ಕೂಡ ಇಲ್ಲಿ ಶ್ರೀರಾಮ ಮಂದಿರ ಮುಂದೆ ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ತೀನಿ, ಪ್ರತಿಯೊಬ್ಬರನ್ನು ಕೂಡ. ಅಂಕಲ್ ನಮಸ್ತೆ, ಹೇಗಿದ್ದೀರಾ? ಹೇಳಿ ನೀವೇ, ಹೇಗಿದೆ ಹಬ್ಬ? ಹಬ್ಬ ಏನೋ ನಡೀತಾ ಇದೆ ಮಾಮೂಲಿ. ಏನ್ ಜೋರ್ ಅಂತ ಹೇಳಕ್ ಆಯ್ಕಿಲ್ಲ. ಏನೋ ನಮ್ದ ತದ್ದಂಗೆ ನಡೀತಾ ಇದೆ. ಅವ್ರ ದುಡ್ಡು ಎಷ್ಟಾಯ್ತು ಅಷ್ಟ್ರಲ್ಲಿ ನಡೀತಾ ಇತ್ತು. ಈಗ ಚಾಮರಾಜಪೇಟೆಯಲ್ಲಿ ಮೊನ್ನೆ ಹಸುವಿನ ಕೆಚ್ಚಲನ್ನು ಕೊಯ್ದಿದ್ರು. ಅವರು ಆ ಏರಿಯಾದಲ್ಲಿ ಯಾರು ಕೂಡ ಹಬ್ಬ ಮಾಡ್ತಿಲ್ಲ. ಅದ್ರ ಬಗ್ಗೆ ತಾವೇನ್ ಹೇಳ್ತೀವಿ? ಅದು ಅವ್ನ್ ಮಾಡಿದ್ ಬಹಳ ತಪ್ಪದು. ಏನೋ ಆ ಪಾಪ ಆ ಜೀವ ಏನ್ ಮಾಡ್ತು, ಅವನ್ಗೆ ಯಾವ ಲಾಯರ್ ಸಪೋರ್ಟ್ ಮಾಡ್ಬೇಕು. ಪೊಲೀಸರು ಅವ್ನಿಗೆ ಏನ್ ದಂಡ ಕೊಡ್ತಾರೋ ಅದೇ ಕೊಡ್ಬೇಕು. ಬೇರೆ ಯಾರು ಕೋರ್ಟ್ಗೆ ಕರ್ಕೊಂಡು ಹೋಗ್ಬೇಡ ಅಷ್ಟೇ. ಸರ್ ತಾವೇನ್ ಹೇಳ್ತೀರಿ ಈ ಘಟನೆ ಬಗ್ಗೆ? ಇವತ್ತು ಆ ವಿಷಯ ಮಾತಾಡಕ್ ಇಷ್ಟ ಇಲ್ಲ. ಅದು ಅಲ್ಲ, ನಾವು ಹಿಂದೂ ಕಂಟ್ರಿನಲ್ಲಿ ಇದ್ದೀವಿ, ಒಂದು ಭಾರತದಲ್ಲಿ ಇದ್ದೀವಿ. ಆಮೇಲೆ ಗೋಮಾತೆನ ಪೂಜೆ ಅಂತ ಮಾಡ್ತೀವಿ. ಅದನ್ನೆಲ್ಲ ಸರಿಯಾಗಿ ಆಡಳಿತ ಪಕ್ಷದವರು ಯಾರಿದ್ರು ಕೂಡ ಸರಿಯಾಗಿ ರಕ್ಷಣೆ ಕೊಡಬೇಕು. ಆಮೇಲೆ ಇದೆಲ್ಲ ನಾವೆಲ್ಲ ಮಾತಾಡೋ ವಿಷಯ. ಇವತ್ತು ಹಬ್ಬ ಇದು, ನಿಜವಾಗ್ಲು ತುಂಬಾ ದುಃಖ ಆಗತ್ತೆ ನಮ್ಗೆ. ಹಿಂಗೆಲ್ಲ ಇಂಥದೆಲ್ಲ ಮಾಡಬಾರ್ದು, ಎಲ್ಲರಿಗೂ ಗೊತ್ತಿದೆ. ಸುಮ್ನೆ ಏನೋ ಅವನ್ನ ಕರ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಏನೋ ಜೈಲಿಗೆ ಹಾಕ್ಬಿಟ್ಟು ಅಂತ ಯಾಕೆ ಹಾಕ್ಬೇಕು? ಅಲ್ಲ ಕರ್ಕೊಂಡು ಹೋಗ್ಬೇಕು ಯಾಕೆ? ಇದನ್ನೆಲ್ಲ ಪೊಲೀಸರು ಆಡಳಿತ ಇವೆಲ್ಲ ಅವರೇ ನೋಡ್ಬೇಕು. ನಾವೇ ಹಿಡಬಾರ್ದು. ಇದನ್ನೆಲ್ಲ ಮಾತಾಡಿದ್ರೆ ಅಸಹ್ಯ ಆಗತ್ತೆ. ಹಬ್ಬದ ದಿವಸ ಹಬ್ಬ, ಮಕರ ಸಂಕ್ರಾಂತಿ ಹಬ್ಬ ನಾವು ಮಾಡ್ಬೇಕಂತಿದೆ ಅಂತ ಆ ಟೈಮಲ್ಲಿ ಇಂಥದಕ್ಕೆ ಮಾಡಿದ್ರೆ ಸರಿ ಇಲ್ಲ ಅಂತ ನಾವು ಖಂಡಿತ ನಮ್ಗೆ ಹಬ್ಬದ ಸಮಯದಲ್ಲಿ ಮತ್ತೆ ಅದೇ ರೀತಿಯಾಗಿ ದುರ್ಘಟನೆ ಬಗ್ಗೆ ತಾವೇನ್ ಹೇಳ್ತೀವಿ? ದುರ್ಘಟನೆ ಬಗ್ಗೆ ಬಹಳ ಖೇದ ಆಗ್ತಾ ಇದೆ. ಅದಲ್ಲದೆ ಹಬ್ಬದ ದಿನ ಈ ತರ ಮಾಡಿರೋದ್ರಿಂದ ಈ ಗೌರ್ಮೆಂಟ್ ನಮಗೆ ಸರಿ ಇಲ್ಲ. ಇದು ಒನ್ ಸೈಡೆಡ್ ಗೌರ್ಮೆಂಟ್ ಆಗುತ್ತೆ. ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಹಿಂದೂಗಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಈ ಗೌರ್ಮೆಂಟ್ಗಳು ಸರಿ ಹೋದ್ರೆ ಇವೆಲ್ಲ ನಿಂತೋಗುತ್ತೆ. ಇವರು ಪೊಲೀಸ್ ಇಲಾಖೆಯವರು ಎಲ್ಲ ಒಂದಾಗಿರೋದ್ರಿಂದ ಏನು ಮುಂದಕ್ಕೆ ಬಹಳ ಕಷ್ಟ ಆಗುತ್ತೆ ಹಿಂದೂಗಳಿಗೆ. ಗೋಮಾತೆಗೆ ಪೂಜೆ ಮಾಡೋಂತ ದಿನ ಇವತ್ತು ಆ ರೀತಿಯಾಗಿ ಆಗಿದೆ. ಏನ್ ಅನ್ಸುತ್ತೆ? ಗೋಮಾತೆ ಪೂಜೆ ಮಾಡ್ಬೇಕ್ರಿ. ಆಚರಣೆ ಚೆನ್ನಾಗಿ ಬರ್ತದೆ. ಈ ಆಚರಣೆ ಇಲ್ಲ ಬೆಂಗಳೂರಲ್ಲಿ. ಏನೇ ಆಚರಣೆ ಗೋಮಾತೆ ಇನ್ನೊಂದು ಇಲ್ಲ. ಬೆಂಗಳೂರಿನಾದ್ಯಂತ ಎಲ್ಲಾ ಕಡೆನೂ ಕೂಡ ಸಂಕ್ರಾಂತಿ ಹಬ್ಬವನ್ನ ಆಚರಣೆಯನ್ನು ಮಾಡ್ತಿದ್ರೆ, ಆದ್ರೆ ಚಾಮರಾಜಪೇಟೆಯಲ್ಲಿ ಮಾತ್ರ ಆಚರಣೆ ಮಾಡಕ್ಕೆ ಮನ್ಸು ಕೂಡ ಬರ್ತಿಲ್ಲ. ಯಾಕೆಂತಂದ್ರೆ ಗೋಮಾತೆಯ ಕೆಚ್ಚಲನ್ನು ಕೂಡ ಕೊಯ್ದಿದ್ರೆ. ಇನ್ನೊಂದಷ್ಟು ಜನ ನಾಗರಿಕರು ಕೂಡ ನಮ್ ಜೊತೆ ಇದ್ರೆ, ಅವ್ರನ್ನು ಕೇಳೋಣ. ಸರ್, ಇವತ್ತು ಹಬ್ಬ ಎಲ್ಲಾ ಕಡೆನೂ ಹೇಗಿದೆ? ಎಲ್ಲ ಕಡೆನೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಹಬ್ಬ ಅಂತೂ ತುಂಬಾ ಚೆನ್ನಾಗಿದೆ. ಅಂದ್ರೆ ರೇಟ್ಗಳು ಮಾತ್ರ ಭಾರಿ ಆಗಿದೆ. ಆದ್ರಿಂದ ಜನಗಳು ಸ್ವಲ್ಪ ಹಿಂದೆ ಮುಂದೆ ಇದ್ದಾರೆ ಅಷ್ಟೇ. ಈ ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲನ್ನು ಕೊಯ್ದಿದ್ರು. ಈಗ ಅಲ್ಲಿ ಹಬ್ಬ ಮಾಡಕ್ ಆಗ್ತಿಲ್ಲ. ಅದ್ರ ಬಗ್ಗೆ ತಾವೇನ್ ಹೇಳ್ತೀವಿ? ಅದು ಆ ಮುಟ್ಟಾಡು ಅವರೇ ನೆನ್ಸ್ಕೊಬೇಕು. ಅದು ದೇವರ
ಆ ಹಸಗ್ ಮಾತ್ರ ಯಾವುದೇ ಕಾರಣಕ್ಕೂ ಎಂತ ಇದ್ರಲ್ಲೂ ಆತರ ಮಾಡೋ ದ್ರೋಹ ಮಾಡಬಾರದು. ಆತರ ಮಾಡ್ದ ಅವ್ರ ತಾಯಿಗೆ ಮಾಡ್ದಂಗೆ ಆಯ್ತು. ಹಬ್ಬ ಹೇಗಿದೆ ಸರ್? ಹಬ್ಬ ಚೆನ್ನಾಗಿದೆ. ಹಬ್ಬ ಆಚರಿಸೋ ಉದ್ದೇಶ 4 ಜನ ಸಂಬಂಧಿಕರು, ಮಿತ್ರರು, ಶತ್ರುಗಳು ಎಲ್ಲ ಸೇರಿ ಒಳ್ಳೇದಾಗ್ಲಿ ಅಂತ ಹಬ್ಬ ಆಚರಣೆ ಮಾಡೋದು. ಎಲ್ಲೆಲ್ಲೋ ದೂರ ಇರ್ತಾರೆ. ಈ ಒಂದು ಕಾರಣದಿಂದ ನಾವು ಎಲ್ಲ ಸೇರಿ, ಹಬ್ಬ ಇರೋ ಉದ್ದೇಶನೇ ಅದು. ಈ ಒಂದು ಕಾರಣದಿಂದ 4 ಜನ ಸೇರ್ಲಿ ಅಂತ. ಬಾಕಿ ದಿವಸಗಳಲ್ಲಿ ಯಾರು ಸೇರಕ್ಕಾಗಲ್ಲ. ಆದ್ರಿಂದ ಈ ಹಬ್ಬ ಅನ್ನೋ ವಿಶೇಷ ಹೆಸರೇ 4 ಜನ ಸೇರಿ ಎಲ್ಲಾರಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಹಬ್ಬಗಳು ಮಾಡಿ ಅವತ್ತು ದೇವಸ್ಥಾನಕ್ಕೆ ಹೋಗಿ ಎಲ್ಲಾರಿಗೂ ಒಳ್ಳೇದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಕೇಳ್ಕೊ. ಈ ಒಂದು ಸಂದರ್ಭದಲ್ಲಿ ಗೋಮಾತೆ ಪೂಜೆ ಮಾಡೋ ಸಂದರ್ಭದಲ್ಲಿ ಗೋಮಾತೆಯ ಕೆಚ್ಚಲನ್ನ ಚಾಮರಾಜಪೇಟೆಯಲ್ಲಿ ಕೊಯ್ದಿದ್ರು. ಅದ್ರ ಬಗ್ಗೆ ಗೋಮಾತೆ ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲನ್ನ ಕೊಯ್ದಿದ್ರು. ಅದು ಅವರವರ ದೌರ್ಬಲ್ಯ. ಅದು ಈಗ ನೀವೇನೋ ಕೆಟ್ಟದ್ ಮಾಡ್ರಿ, ಯಾಕೆ ಮಾಡಿದ್ರಿ ಅಂತ ಹೇಳಕ್ಕಾಗಲ್ಲ. ನಿಮ್ಗೆ ಅರ್ಥ ಆಗಿರ್ಬೇಕು. ಅದು ನಾವು ಮನುಷ್ಯರಾಗಿ ಏನ್ ಕರ್ತವ್ಯ ಮಾಡ್ಬೇಕು, ಏನ್ ಮಾಡ್ಬೋದು, ಸಮಾಜದಲ್ಲಿ ಯಾವ ತರ ಇರ್ಬೇಕು ಅಂತ ನಾವು ತಿಳ್ಕೊಬೇಕೆ ಹೊರತು ಅದು ಇನ್ನೊಬ್ರು ಹೇಳಿ ಮಾಡೋಂತ ಅದ್ರ ಕರ್ಮ ಫಲ ಅನುಭವಿಸ್ಬೇಕು. ಇವತ್ ಮಾಡಿದ್ ನಾಳೆ ಅನುಭವಿಸ್ತೀವಿ. ಈಗ ಈ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಮೇಲ್ ಹೋಗ್ತೀವಿ, ಸ್ವರ್ಗದಲ್ಲಿ ಇರ್ತೀವಿ. ಇವಾಗ ಹಂಗಲ್ಲ. ಇವತ್ತೇನು ಕಚಡ ಕೆಲಸ ಮಾಡಿರ್ತೀವ, ನಾಳೆ ಅದ್ರ ಅನುಭವ ನಮಗೆ ದೇವರು ಯಾವ್ದೋ ರೂಪದಲ್ಲಿ ಕೊಡ್ತಾನೆ. ಎಸ್ ವೀಕ್ಷಕರೇ, ಇದು ಶ್ರೀರಾಮ ಮಂದಿರದ ಅಲ್ಲಿ ಇರುವಂತ ಸುತ್ತಮುತ್ತಲಿನ ನಿವಾಸಿಗಳ ಮಾತು. ಒಂದಷ್ಟು ಜನ ಮಾತಾಡಕ್ ಇಷ್ಟಪಡ್ತಾರೆ, ಒಂದಷ್ಟು ಜನ ಮಾತಾಡಕ್ ಇಷ್ಟಪಡ್ತಾ ಇಲ್ಲ. ಯಾಕಂದ್ರೆ ಇವತ್ತು ಗೋಮಾತೆಗೆ ಪೂಜೆ ಮಾಡುವಂತ ಹಬ್ಬದ ದಿನ. ಈ ಹಬ್ಬದ ದಿನದಂದು ಈ ರೀತಿಯಂತ ದುರ್ಘಟನೆ ಬಗ್ಗೆ, ಆ ಗೋಮಾತೆ ಬಗ್ಗೆ, ಹತ್ಯೆ ಮಾಡೋದ್ರ ಬಗ್ಗೆ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ, ನಮ್ಗೆ ಏಸಿಗೆ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಬೇಸರಗಳು ಕೂಡ ನೇರವಾಗಿ ವ್ಯಕ್ತಪಡಿಸಿದ್ರೆ. ಯಾಕೆ ಅಂತಂದ್ರೆ ಹಬ್ಬದ ಸಂದರ್ಭದಲ್ಲಿ ಏನು ಹಾಲು ಕೊಡುವಂತ, ಅಮೃತ ಕೊಡುವಂತ ಹಸುವಿನ ಕೆಚ್ಚಲನ್ನ ಕೊಯ್ದಿರುವಂತ ದುಷ್ಕರ್ಮಿಗಳಿಗೆ ನಿಜವಾದಂತ ಶಿಕ್ಷೆ ಆಗ್ಲಿ ಅಂತ ಎಲ್ಲರೂ ಕೂಡ ಬೇಡ್ಕೊಳ್ತಿದ್ದಾರೆ. ಮಲಂಡಲಿ ಶರತ್, ಪವರ್ ಟಿವಿ, ಬೆಂಗಳೂರು.